ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿಯನ್ನ ಮಾಡಿದ್ರು. ಎರಡೂ ಪಕ್ಷಗಳು ಅಸ್ಥಿರ ಸರ್ಕಾರದ ಕನಸು ಕಾಣ್ತಿವೆ. ಜೆಡಿಎಸ್ ಕಿಂಗ್ ಮೇಕರ್ ಆಗುವ ಕನಸು ಕಾಣ್ತಾ ಇದೆ ಅಂತ ಹೇಳಿ ಜೆಡಿಎಸ್ ವಿರುದ್ಧವೂ ಹರಿಹಾಯ್ದ್ರು ಪ್ರಧಾನಿ ನರೇಂದ್ರ ಮೋದಿ. ಜೆಡಿಎಸ್ಗೆ ಹಾಕುವ ಒಂದೊಂದು ಮತ ಅದು ಕಾಂಗ್ರೆಸ್ಗೆ ಹೋಗತ್ತೆ. ಈ ಸ್ವಾರ್ಥದ ಪಕ್ಷಗಳನ್ನ ಅಧಿಕಾರದಿಂದ ದೂರ ಇಡಿ. ಈ ಬಾರಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲಿಸಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಜೆಡಿಎಸ್ ಅನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು. 15ರಿಂದ 20 ಸೀಟ್ ಸಿಕ್ಕರೂ ಕಿಂಗ್ ಮೇಕರ್ ಆಗುವ ಕನಸನ್ನ ಜೆಡಿಎಸ್ ಕಾಣ್ತಾ ಇದೆ. ಇದೊಂದು ಸ್ವಾರ್ಥ. ಈ ಸ್ವಾರ್ಥದಿಂದ ಒಂದು ಕುಟುಂಬಕ್ಕಷ್ಟೇ ಲಾಭ ಆಗತ್ತೆ. ಈ ಪಕ್ಷಗಳನ್ನ ನೀವು ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. और बहनों, कर्नाटका ने भी लंबे दौर तक अस्थिर सरकारों का नाटक देखा है। अस्थिर सरकारों में सिर्फ और सिर्फ लूटने के लिए लड़ाई होती है, विकास नहीं होता। इस अस्थिरता के लिए सबसे बड़े जिम्मेदार कांग्रेस और जेडीएस है। ये दिखावे के लिए दो दल है, लेकिन दिल से एक है। ये दिल्ली में साथ साथ रहते हैं, पार्लियामेंट में एक दूसरे का साथ देते हैं। ये दोनों दल परिवारवादी है। ये दोनों करप्शन को बढ़ावा देते हैं। इन दोनों दलों को अस्थिरता में अपॉर्चुनिटी दिखती है। और जेडीएस तो जरा देखिए, जेडीएस तो घोषणा करके कहती है कि 15-20 सीटें मिल जाएं तो वो किंग मेकर हो जाएंगे। ऐसे स्वार्थ से एक परिवार का भला होता होगा, लेकिन कर्नाटका के लाखों परिवारों को नुकसान होता है। आप याद रखिएगा, जेडीएस को दिया एक एक वोट सीधा कांग्रेस के खाते में जाएगा, कर्नाटका में अस्थिरता लाएगा। इसलिए ई बारिया निर्धारा, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಜೆಡಿಎಸ್ ಭದ್ರಕೋಟೆಯಲ್ಲಿ ನಿಂತು, ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಒಂದು, ಈಗಾಗಲೇ ಯಾವುದು ಕಾಂಗ್ರೆಸ್ ಹೇಳ್ತಾ ಇತ್ತು, ಜೆಡಿಎಸ್ ಹೇಳ್ತಾ ಇತ್ತು ಯಾರ್ಯಾರಿಗೆ ಮತ ಹಾಕಿದ್ರೆ ಬಿ ಟೀಮ್ ಅನ್ನುವಂಥದ್ದು. ಆದ್ರೆ ಇವತ್ತು ನೇರವಾಗಿ ಜೆಡಿಎಸ್ಗೆ ಮತ ಹಾಕಿದ್ರೆ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳೋದ್ರ ಮೂಲಕ, ಇನ್ನೊಂದು ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್ ವಿಚಾರವನ್ನ ಎತ್ತುವುದರ ಮೂಲಕ, ಅಸ್ಥಿರ ಸರ್ಕಾರದ ವಿಚಾರವನ್ನ ಎತ್ತುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಎಲ್ಲಾ ಮಾತನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು? ಖಂಡಿತವಾಗ್ಲೂ ನವಿತಾ, ಹಳೆ ಮೈಸೂರು ಭಾಗ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಅದನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಭಾಷಣ ಇವತ್ತು ಪ್ರಮುಖವಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಟಾರ್ಗೆಟ್ ಮಾಡಿದಷ್ಟು ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ಅನ್ನುವಂಥದ್ದು ಲೆಕ್ಕಾಚಾರ ಹಾಕಲಾಗಿದೆ. ಹಾಗಾಗಿನೇ ನರೇಂದ್ರ ಮೋದಿ ಅವರು ವಿರುದ್ಧವಾಗಿ ಭಾಷಣದುದ್ದಕ್ಕೂ ವಾಕ್ಸಮರವನ್ನು ನಡೆಸಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇಲ್ಲೋ ಒಂದ್ ಕಡೆಗೆ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಅನ್ನೋ, ಸಂಪೂರ್ಣವಾಗಿ ಒಂದು ಕುಟುಂಬಕ್ಕೆ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ವಿನಃ ಇಡೀ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರವಾಗಿ ಒಂದ್ ರೀತಿ ಕುಟುಂಬ ರಾಜಕಾರಣ ಅಂದ್ರೆ ಜೆಡಿಎಸ್ ನ ಕುಟುಂಬ ರಾಜಕಾರಣ ಮತ್ತೆ ಕಾಂಗ್ರೆಸ್ ನ ಕುಟುಂಬ ರಾಜಕಾರಣದ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದ್ ರೀತಿ ಅಸ್ಥಿರವನ್ನೇ ಸರ್ಕಾರನ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಂದು ಬಿಜೆಪಿಗೆ ಜೆಡಿಎಸ್ಗೆ ಮತವನ್ನ ಹಾಕಿದ್ರೆ ಅದು ಎಲ್ಲೋ ಕಾಂಗ್ರೆಸ್ಗೆ ಹೋಗುತ್ತೆ. ಹೀಗಾಗಿ ಅವರಿಬ್ಬರಿಗೂ ಕೂಡ ಮತವನ್ನ ಹಾಕ್ಬೇಡಿ. ಈ ಬಾರಿಯ ನಿರ್ಧಾರ
ಬಿಜೆಪಿಯ ನಿರ್ಧಾರವಾಗಿರ್ಬೇಕು, ಬಿಜೆಪಿಗೆ ಬಹುಮತವಾದಂತಹ ನಿರ್ಧಾರವನ್ನ ಮಾಡ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಎಲ್ಲೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಿಷದ ಸರ್ಪ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇನೇ ಒಂದು ರೀತಿ ರಾಜಕೀಯ ಲಾಭವಾಗಿಯೂ ಕೂಡ ಅವರು ನರೇಂದ್ರ ಮೋದಿ ಅವರು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಶಿವನ ಕತ್ತಲ್ಲಿ ಹಾವು ಕೂಡ ಇರುತ್ತೆ, ಅದೇ ರೀತಿಯಾಗಿ ನಾನು ಕೂಡ ಅದನ್ನ ಹಾವುನ ಏನು ವಿಷದ ಸರ್ಪ ಏನಂದ್ರೆ ಸರ್ಪವನ್ನ ಹಾವಾಗಿ ಮಾಡ್ಕೊಂಡು ಅಂದ್ರೆ ಜನರ ಆಶೀರ್ವಾದವೇ ನನ್ಗೆ ಹಾವಾಗಿದೆ. ನಾನು ಅವ್ರ ಕಾಂಗ್ರೆಸ್ ನಾಯಕರು ಬೈತಾನೆ ಇರ್ಲಿ, ನಾನು ಜನಪರವಾದಂತಹ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತೀನಿ, ಅವ್ರು ಏನೇ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕಿಂಗ್ ಮೇಕರ್ ಅನ್ನುವಂಥದ್ದು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ನಾವಿಂತ ಚರ್ಚೆ ಆಗ್ತಿರುವಂತದ್ದು ಕಿಂಗ್ ಮೇಕರ್ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅತಂತ್ರವಾದಂತಹ ಕಾಂಗ್ರೆಸ್ ಎರಡು ಪಕ್ಷಗಳು ಅತಂತ್ರ ಆಯ್ತು ಅಂತಾರೆ, ನಾವು ಸರ್ಕಾರವನ್ನು ಮಾಡ್ಬೋದು ಅನ್ನೊಂದು ಪ್ಲಾನ್ ಜೆಡಿಎಸ್ ನಾಯಕರ ಮನಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆವಾಗ್ತಾ ಇದೆ. ಅದನ್ನ ಇವತ್ತು ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಪ್ರಸ್ತಾಪವನ್ನು ಮಾಡಿದರೆ ಅಂದ್ರೆ 15ರಿಂದ 20 ಸ್ಥಾನವನ್ನ ಪಡ್ಕೊಂಡು ತಾವೇ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರು ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಮಾಡ್ಕೊಡಬಾರ್ದು. ಇದೇ ರೀತಿಯಾಗಾದ್ರೆ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಅಭಿವೃದ್ಧಿ ಸಾಧ್ಯವಾಗಿದೆಲ್ಲ ಅಸ್ಥಿರ ಆಗ್ತಾ ಇರುತ್ತೆ. ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಚುನಾವಣೆಯಲ್ಲೂ ಕೂಡ ಇದೇ ಅಸ್ಥಿರ ಸರ್ಕಾರಗಳನ್ನ ನೀವು ನೋಡಿದಿರಿ. ಅಸ್ಥಿರ ಸರ್ಕಾರದಿಂದ ಯಾವುದೇ ರೀತಿಯಿಂದ ಉಪಯೋಗ ಇಲ್ಲ. ಹೀಗಾಗಿ ಮೊದಲು ಈ ತರದ ಒಂದು ಸಂಪ್ರದಾಯಕ್ಕೆ ಕೊನೆಯನ್ನ ಆಡ್ಬೇಕು. ಆ ಮುಖಾಂತರವಾಗಿ ಡಬಲ್ ಇಂಜಿನ್ ಸರ್ಕಾರವನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಮತ್ತೆ ಆಶೀರ್ವಾದವನ್ನ ಮಾಡಬೇಕು. ನಾವು ಕರ್ನಾಟಕ ದೇಶದಲ್ಲೇ ನಂಬರ್ 1 ರಾಜ್ಯ ಅಂದ್ರೆ ಕರ್ನಾಟಕವನ್ನ ನಂಬರ್ 1 ರಾಜ್ಯವನ್ನ ಮಾಡಬೇಕು ಅಂತಂದ್ರೆ ಬಿಜೆಪಿ ಸರ್ಕಾರಕ್ಕೆ ಮತವನ್ನ ಹಾಕಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಭ್ರಷ್ಟಾಚಾರದ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡಿದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಭ್ರಷ್ಟಾಚಾರದಲ್ಲಿ ಸೇರ್ತಿದ್ದಾರೆ. ಅವರು ಭ್ರಷ್ಟಾಚಾರದ ಒಬ್ಬ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆಯನ್ನ ಮಾಡಿದ್ರೆ ಅವರು ಭ್ರಷ್ಟಾಚಾರದ ಮುಳುಗಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರವಾದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಬಿಜೆಪಿಗೆ ಬಹುಮತದೊಂದಿಗೆ ಸರ್ಕಾರವನ್ನ ಮಾಡಿ ಅಂತ ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಇರುವಂತದ್ದು ಕಾಂಗ್ರೆಸ್ ಜೆಡಿಎಸ್. ಹೀಗಾಗಿ ಅದನ್ನೇ ಟಾರ್ಗೆಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ರಾಜಕೀಯ ಲಾಭವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಈ ಭಾಗದ ಜನರನ್ನ ಮತದಾರನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದಷ್ಟು ರಾಜಕೀಯವಾಗಿನೇ